ಸ್ಫೂರ್ತಿದಾಯಕ ವಿಚಾರ. ದೇವರ ಶಿಕ್ಷೆ. ಕೆಲವು ಕಥೆಗಳು ನಿಜಕ್ಕೂ ನಂಬಲಾರದಷ್ಟು ಒಳ್ಳೆಯದು, ಆದರೆ ಅವುಗಳಲ್ಲಿ ಜೀವನದ ಸತ್ಯವಿದೆ. ಭಾವನಾತ್ಮಕ ಮೌಲ್ಯಗಳು ಪವಿತ್ರ ಮೌಲ್ಯಗಳೇ. ಒಂದು ದಿನ ಬೆಳಗ್ಗೆ ಅಂಗಡಿ ತೆರೆಯುತ್ತಿದ್ದ ವ್ಯಾಪಾರಿಯ ಬಳಿ ಒಬ್ಬ ಸ್ತ್ರೀ ಬಂದು ಹೇಳಿದರು, "ಸಾರ್, ಇಲ್ಲಿದೆ ನಿಮ್ಮ 10 ರೂಪಾಯಿ." ವ್ಯಾಪಾರಿ ಆಶ್ಚರ್ಯದಿಂದ ಕೇಳಿದರು, "10 ರೂಪಾಯಿ? ನಾನು ನಿಮಗೆ ಯಾವಾಗ ಕೊಟ್ಟೆ?" ಸ್ತ್ರೀಯು ಹೇಳಿದರು, "ನಿನ್ನೆ ಸಂಜೆ ನಾನು 100 ರೂಪಾಯಿ ಕೊಟ್ಟು ವಸ್ತುಗಳನ್ನು ಖರೀದಿಸಿದೆ. ಆದರೆ ಮೌಲ್ಯ 70 ರೂಪಾಯಿ ಆಗಿತ್ತು. ನೀವು ವಾಪಸ್ 30 ಕೊಡಬೇಕಾಗಿತ್ತು, ಆದರೆ ತಪ್ಪಾಗಿ 40 ಕೊಟ್ಟಿದ್ದೀರಿ. ಅದಕ್ಕೆ ಈ 10 ರೂಪಾಯಿ ಹಿಂತಿರುಗಿಸಲು ಬಂದಿದ್ದೇನೆ." ವ್ಯಾಪಾರಿ ಆ 10 ರೂಪಾಯಿಯನ್ನು ಗೌರವದಿಂದ ತಲೆಗೆ ತಟ್ಟಿ ನಗದು ಪೆಟ್ಟಿಗೆಯಲ್ಲಿ ಇಟ್ಟರು. ನಂತರ ಕೇಳಿದರು, "ತಂಗಿ, ವಸ್ತು ಖರೀದಿಸುವಾಗ 5ಕ್ಕೂ ಬೆಲೆ ಕಡಿತಕ್ಕೆ ಕೇಳಿದ್ದೀರಿ. ಈಗ 10 ರೂಪಾಯಿ ಹಿಂತಿರುಗಿಸಲು ಇಷ್ಟು ದೂರ ಬಂದಿದ್ದೀರಿ, ಏಕೆ?" ಸ್ತ್ರೀ ಶಾಂತವಾಗಿ ಹೇಳಿದರು, "ಬೆಲೆ ಕಡಿತಕ್ಕೆ ಕೇಳುವುದು ನನ್ನ ಹಕ್ಕು, ಆದರೆ ಒಮ್ಮೆ ಬೆಲೆ ನಿಗದಿಯಾದ ಮೇಲೆ ಕಡಿಮೆ ಪಾವತಿಸುವುದು ಪಾಪ." ವ್ಯಾಪಾರಿ ಹೇಳಿದರು, "ಆದರೆ ನೀನು ಕಡಿಮೆ ಪಾವತಿಸಿಲ್ಲ. ನನ್ನ ತಪ್ಪಿನಿಂದಲೇ 10 ರೂಪಾಯಿ ಹೆಚ್ಚು ಸಿಕ್ಕಿದೆ. ನೀನು ಇಟ್ಟುಕೊಂಡಿದ್ದರೂ ನನಗೆ ಅಷ್ಟೇನೂ ವ್ಯತ್ಯಾಸವಾಗುತ್ತಿರಲಿಲ್ಲ." ಸ್ತ್ರೀಯು ಉತ್ತರಿಸಿದಳು, "ನಿಮಗೆ ವ್ಯತ್ಯಾಸವಾಗದಿರಬಹುದು, ಆದರೆ ಅದು ನನ್ನ ಮನಸ್ಸಿಗೆ ತೂಕವಾಗುತ್ತದೆ. ಯಾರದೋ ಹಣವನ್ನು ತಿಳಿದುಕೊಂಡೇ ಇಟ್ಟುಕೊಳ್ಳುವುದು ಪಾಪ. ನಿನ್ನೆ ರಾತ್ರಿ ಬರುವೆ ಎಂದಿದ್ದೆ, ಆದರೆ ಅಂಗಡಿ ಮುಚ್ಚಿತ್ತು." ವ್ಯಾಪಾರಿ ಕುತೂಹಲದಿಂದ ಕೇಳಿದರು, "ನೀವು ಎಲ್ಲಿ ಇರುತ್ತೀರಿ?" "ಸೆಕ್ಟರ್ 8ರಲ್ಲಿ" ಅಂದರು ಅವಳು. ವ್ಯಾಪಾರಿ ಬೆಚ್ಚಿಬಿದ್ದನು. "ಏನು, 10 ರೂಪಾಯಿ ಹಿಂತಿರುಗಿಸಲು 7 ಕಿಲೋಮೀಟರ್ ಬಂದಿದ್ದೀರಾ? ಅದೂ ಕೂಡ 2ನೇ ಬಾರಿ?" ಸ್ತ್ರೀ ನಗುತ್ತಾ ಹೇಳಿದರು, "ಹೌದು, 2ನೇ ಸಾರಿ ಮನಸ್ಸಿಗೆ ಶಾಂತಿ ಬೇಕಾದರೆ ಇಂತಹದ್ದೇ ಕೆಲಸ ಮಾಡಬೇಕು. ನನ್ನ ಗಂಡ ಈಗಿಲ್ಲ, ಆದರೆ ಅವರು ನನಗೆ ಒಂದು ಮಾತು ಕಲಿಸಿದರು. ಯಾರದ್ದೋ ಒಂದು ಪೈಸೆಯನ್ನು ಅಕ್ರಮವಾಗಿ ತೆಗೆದುಕೊಳ್ಳಬೇಡ. ಯಾಕೆಂದರೆ ಮನುಷ್ಯ ಮೌನವಾಗಬಹುದು, ಆದರೆ ಮೇಲಿನವನು ಯಾವಾಗಲಾದರೂ ಲೆಕ್ಕ ಕೇಳಬಹುದು. ಆ ಶಿಕ್ಷೆ ನನ್ನ ಮಕ್ಕಳಿಗೆ ಬೀಳಬಾರದು." ಅವಳು ಹೀಗೆ ಹೇಳಿ ಹೊರಟು ಹೋದಳು. ವ್ಯಾಪಾರಿಯ ಮನಸ್ಸು ನಡುಗಿತು. ತಕ್ಷಣ ನಗದು ಪೆಟ್ಟಿಗೆಯಿಂದ 300 ರೂಪಾಯಿ ತೆಗೆದು ಸ್ಕೂಟರಿನಲ್ಲಿ ಹೊರಟು ಸಹಾಯಕನಿಗೆ ಹೇಳಿದರು, "ಅಂಗಡಿಯನ್ನು ನೋಡಿಕೊ, ನಾನು ಬಂದು ಬಿಡುತ್ತೇನೆ" ಎಂದು. ಅವರು ಇನ್ನೊಂದು ಅಂಗಡಿಗೆ ಹೋಗಿ ಪ್ರಕಾಶ್ ಎಂಬ ವ್ಯಾಪಾರಿಗೆ 300 ರೂಪಾಯಿ ಕೊಟ್ಟು ಹೇಳಿದರು, "ಇದು ನಿನ್ನದು. ನಿನ್ನೆ ಸರಕು ಕೊಡುವಾಗ ತಪ್ಪಾಗಿ 300 ರೂಪಾಯಿ ಹೆಚ್ಚಾಗಿ ತೆಗೆದುಕೊಂಡೆ." ಪ್ರಕಾಶ್ ನಗುತ್ತಾ ಹೇಳಿದರು, "ಅಯ್ಯೋ, ಅದನ್ನು ನಾಳೆ ನೀಡಿದ್ದರೆ ಆಗುತ್ತಿತ್ತು. ಈಗಲೇ ಬರುವ ಅವಶ್ಯಕತೆ ಏನು?" ವ್ಯಾಪಾರಿ ಹೇಳಿದರು, "ನಾಳೆ ನಾನು ಇರದಿದ್ದರೆ ನಿನ್ನದಾದ ಹಣವನ್ನು ನಾನು ಉಳಿಸಿಕೊಂಡಿರುವೆನಲ್ಲ. ಮೇಲಿನವನು ಯಾವಾಗ ಲೆಕ್ಕ ಕೇಳುತ್ತಾನೋ ಯಾರಿಗೂ ಗೊತ್ತಿಲ್ಲ. ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬೀಳಬಾರದು." ಈ ಮಾತುಗಳ ಪ್ರಕಾಶ್ ಮನಸ್ಸು ಕದಡಿದವು. 10 ವರ್ಷಗಳ ಹಿಂದೆ ಅವರು ತಮ್ಮ ಸ್ನೇಹಿತನಿಂದ 3 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ಆದರೆ ಅದೇ ದಿನದೊಳಗೆ ಆ ಸ್ನೇಹಿತ ವಿಧಿವಶನಾದ. ಆ ಕುಟುಂಬಕ್ಕೆ ವಿಷಯವೇ ಗೊತ್ತಿರಲಿಲ್ಲ, ಆದ್ದರಿಂದ ಯಾರೂ ಹಣ ಕೇಳಲಿಲ್ಲ. ಪ್ರಕಾಶ್ ದುರಾಶೆಯಿಂದ ಅದನ್ನು ಮರೆಮಾಡಿದ್ದರು. ಆ ಸ್ನೇಹಿತನ ಪತ್ನಿ ಇಂದಿಗೂ ಬಡತನದಲ್ಲಿ ಮಕ್ಕಳನ್ನು ಬೆಳೆಸುತ್ತಿದ್ದಳು. ಆದರೆ ವ್ಯಾಪಾರಿಯ ಮಾತು, ಮೇಲಿನವನು ಯಾವಾಗಲಾದರೂ ಲೆಕ್ಕ ಕೇಳಬಹುದು, ಶಿಕ್ಷೆ ಮಕ್ಕಳಿಗೆ ಬೀಳಬಹುದು, ಪ್ರಕಾಶ ಮನಸ್ಸಿನಲ್ಲಿಯೇ ಧ್ವನಿಸುತ್ತಲೇ ಇತ್ತು. 3 ದಿನಗಳ ಅಶಾಂತಿಯ ನಂತರ ಆತ್ಮಜಾಗೃತಿ ಎಚ್ಚರಗೊಂಡಿತು. ಅವರು ಬ್ಯಾಂಕಿನಿಂದ 13 ಲಕ್ಷ ತೆಗೆದುಕೊಂಡು ಸ್ನೇಹಿತನ ವಿಧವೆಯ ಮನೆಗೆ ಹೋದರು. ಅವರು ಪಾದಸ್ಪರ್ಶ ಮಾಡುತ್ತಾ 13 ಲಕ್ಷ ನೀಡಿ ಹೇಳಿದರು, "ಅಕ್ಕ, ಇದು ನಿಮ್ಮ ಗಂಡನ ಹಣ. ನನಗೆ ಮನಃಶಾಂತಿ ಬೇಕಿತ್ತು." ಆ ವಿಧವೆ ಕಣ್ಣೀರು ಹಾಕುತ್ತಾ ಆಶೀರ್ವದಿಸಿದರು. ಆ ಸ್ತ್ರೀ ಯಾರು ಗೊತ್ತಾ? ಅದೇ ಅವಳು, 10 ರೂಪಾಯಿ ಹಿಂತಿರುಗಿಸಲು 2 ಬಾರಿ ಬಂದ ಮಹಿಳೆ. ಸತ್ಯತೆ ಮತ್ತು ಪ್ರಾಮಾಣಿಕತೆ ದೇವರ ಪರೀಕ್ಷೆಗಳು. ದೇವರು ಸತ್ಯನಿಷ್ಠರನ್ನು ಪರೀಕ್ಷಿಸುತ್ತಾನೆ, ಆದರೆ ಎಂದಿಗೂ ಕೈ ಬಿಡುವುದಿಲ್ಲ. ಒಂದು ದಿನ ಖಂಡಿತ ಕೇಳುತ್ತಾನೆ. ಆದರೆ ನಂಬಿಕೆಯಿಂದ ನಿಷ್ಠೆಯಿಂದ ಬದುಕಿದವರಿಗೆ
ಅವನು ಯಾವಾಗಲೂ ನ್ಯಾಯನಿಷ್ಠನೂ ದಯಾನಿಧಿಯೂ ಆಗಿದ್ದಾನೆ. ಈ ವಿಡಿಯೋದಲ್ಲಿರುವ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.